ಭಾರತ ಪಾಕಿಸ್ತಾನ ಆಟಗಾರರನ್ನು IPLನಿಂದ ಒದ್ದು ಆಚೆ ಹಾಕಿದ ಮೇಲೆ ಅವರು ಕೂಡ ನಮ್ಮಂತೆ PSL ಅಂದರೆ ಪಾಕಿಸ್ತಾನ್ ಸೂಪರ್ ಲೀಗ್ ಅಂತ ಮಾಡಿಕೊಂಡು ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಪೈಪೋಟಿ ಕೊಡೋದಕ್ಕೆ ವಿಫಲ ಪ್ರಯತ್ನ ಮಾಡಿದರು. ಬಿಕಾರಿ ಪಾಕಿಸ್ತಾನಕ್ಕೆ IPL ರೇಂಜ್ಗೆ ಒಂದೇ ಒಂದು ಮ್ಯಾಚ್ ನಡೆಸೋ ಶಕ್ತಿಯೂ ಇಲ್ಲ. ಇಲ್ಲಿ ವಿರಾಟ್ ಕೊಹ್ಲಿ ಅಂತಹ 3 ಜನ ಸ್ಟಾರ್ ಆಟಗಾರರಿಗೆ ಕೊಡುವ ಸಂಭಾವನೆಗಿಂತಲೂ ಕಡಿಮೆ ಹಣದಲ್ಲಿ ಬಿಕಾರಿಗಳ ಸೂಪರ್ ಲೀಗ್ ನಡೆದು ಹೋಗುತ್ತೆ ಅಂತ ಟೀಕಿಸಲಾಗತ್ತೆ. ಈಗ ನೋಡಿದ್ರೆ ಪಾಕಿಸ್ತಾನ್ ಸೂಪರ್ ಲೀಗ್ ನೋಡೋದಕ್ಕೆ ನಾಯಿನೂ ಬರ್ತಾ ಇಲ್ಲ. ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಹೋಲಿಸಲಾಗ್ತಾ ಇದ್ದ ಪಾಕಿಸ್ತಾನ ಸೂಪರ್ ಲೀಗ್ ಬಿಕಾರಿ ಟೂರ್ನಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. PSL 10ನೇ ಸೀಸನ್ ನೆರೆದೇಶ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ಮ್ಯಾಚ್ ನೋಡೋಕೆ ಬರುವ ಜನರಿಗಿಂತ ಭದ್ರತಾ ಸಿಬ್ಬಂದಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಫೆಬ್ರವರಿ 12ರಂದು ಮುಲ್ತಾನ್ ಸುಲ್ತಾನ್ಸ್ ಮತ್ತು ಕರಾಚಿ ಕಿಂಗ್ಸ್ ನಡುವಿನ ಪಂದ್ಯವು ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಪ್ರೇಕ್ಷಕರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ತಮಾಷೆ ಅಂದರೆ ಪಂದ್ಯಾವಳಿಯಲ್ಲಿ ತೊಡಗಿರುವ ಭದ್ರತಾ ಸಿಬ್ಬಂದಿ ಸಂಖ್ಯೆ ಪ್ರೇಕ್ಷಕರಿಗಿಂತ ಹೆಚ್ಚಾಗಿತ್ತು. ಈ ಬಗ್ಗೆ ಪಾಕಿಸ್ತಾನಿ ಪತ್ರಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಫೋಟೋ ಹಂಚಿಕೊಂಡಿದ್ದು, PSLನಲ್ಲಿ 6700 ಭದ್ರತಾ ಸಿಬ್ಬಂದಿ ಇದ್ದರು, ಆದರೆ ಪ್ರೇಕ್ಷಕರ ಸಂಖ್ಯೆ ಕೇವಲ 5000 ಮಾತ್ರ ಅಂತ ಬರೆದುಕೊಂಡು ತಮ್ಮದೇ ದೇಶದ ಮಾನವನ ಹರಾಜು ಮಾಡಿದ್ದಾರೆ. ಈ ಅಂಕಿಅಂಶಗಳು PSLನ ಶೋಚನೀಯ ಸ್ಥಿತಿಯನ್ನ ಬಿಂಬಿಸುತ್ತೆ. ಪಾಕಿಸ್ತಾನಿ ಮಾಧ್ಯಮಗಳ ಪ್ರಕಾರ ಕ್ರೀಡಾಂಗಣಗಳು ಖಾಲಿಯಾಗಿದ್ವು. ವಿಶೇಷವಾಗಿ ಮುಲ್ತಾನ್ ಕರಾಚಿ ಪಂದ್ಯದ ವೇಳೆ ಪ್ರೇಕ್ಷಕರ ಅಭಾವ ಹೆಚ್ಚಾಗಿ ಕಂಡುಬಂದಿದೆ. IPLಗೆ ಸರಿಸಮನಾಗಿ PSL ಆಯೋಜಿಸಿದ್ದೇ ತಪ್ಪಾಯಿತು ಅನ್ನೋದನ್ನ PCB ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. IPL ಪಂದ್ಯಗಳು ಜಗತ್ತಿನ ತುಂಬಾ ಕೋಟಿ ಅಭಿಮಾನಿಗಳನ್ನ ಸೆಳೆಯುತ್ತವೆ. ಟಿವಿ ಮತ್ತು ಡಿಜಿಟಲ್ ವೀಕ್ಷಣೆಯ ಸಂಖ್ಯೆ ಕೋಟಿಗಟ್ಟಲೆ ಇರುತ್ತೆ. ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿಯೂ IPLಗೆ ಬೇಡಿಕೆ ಇದೆ. ಭಾರತೀಯ ಆಟಗಾರರ ಜನಪ್ರಿಯತೆ ವಿಶ್ವದಾದ್ಯಂತ ಇದೆ. ಆದರೆ ಪಾಪಿ ಪಾಕಿಸ್ತಾನ ತಿರುಬೋಕಿ ಲೀಗ್ ನೋಡೋದಕ್ಕೆ ಯಾರು ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಮೊದಲೇ ಬಿಕಾರಿ ದೇಶದ ಬಿಕನಾಸಿ ಲೀಗ್ ಕಳಪೆ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಇದರ ಮೇಲೆ ಭಾರತ ಕೂಡ ಬ್ರಹ್ಮಾಸ್ತ್ರವನ್ನು ಹೂಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತದಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ ಪ್ರಸಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಫ್ಯಾನ್ ಕೋಡ್ PSL ಪ್ರಸಾರವನ್ನು ನಿಲ್ಲಿಸಿಬಿಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕ್ರಿಕೆಟ್ ಸಂಬಂಧಗಳ ಮೇಲೆ ಈ ಘಟನೆಯ ಪ್ರಭಾವ ಚರ್ಚೆಯಾಗುತ್ತಿದೆ. ಭಯೋತ್ಪಾದನೆಗೆ ಪ್ರತಿಕ್ರಿಯೆಯಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಆನ್ಲೈನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಫ್ಯಾನ್ ಕೋಡ್ ಪಾಕಿಸ್ತಾನ ಸೂಪರ್ ಲೀಗ್ನ ಪ್ರಸಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಮಾಡಿದೆ. ಈಗ ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯಗಳನ್ನು ಭಾರತದಲ್ಲಿ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಮುಂಬೈ ಮೂಲದ ಡ್ರಮ್ ಸ್ಪೋರ್ಟ್ಸ್ ಮಾಲೀಕತ್ವದ ಫ್ಯಾನ್ ಕೋಡ್ನಲ್ಲಿ PSL ಪಂದ್ಯಗಳು ಪ್ರಸಾರಗೊಳ್ತಾ ಇದ್ವು. ಇದೇ ವೇಳೆ ಟೂರ್ನಿಯ ಮೂಲ ಪ್ರಸಾರ ಹಕ್ಕು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹತ್ತಿರ ಇದ್ದು, 20ಕ್ಕೂ ಹೆಚ್ಚು ಭಾರತೀಯರು ಕ್ಯಾಮೆರಾ ಪ್ರೊಡಕ್ಷನ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಈ ಕೆಲಸಗಾರರು ಪಾಕಿಸ್ತಾನಕ್ಕೆ ಗುಡ್ ಬೈ ಹೇಳಲಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಉಭಯ ದೇಶಗಳ ನಡುವೆ ದ್ವೇಷಮಯ ವಾತಾವರಣ ನಿರ್ಮಾಣವಾಗಿದೆ. ಇದರಿಂದ ಭಾರತೀಯ ಸಿಬ್ಬಂದಿಗೆ ತಕ್ಷಣ ಪಾಕಿಸ್ತಾನ ತೊರೆಯುವಂತೆ ಸೂಚಿಸಿದೆ ಅಂತ ವರದಿಯಾಗಿದೆ. ಆದರೆ ಇದರಿಂದ ಭಾರತೀಯ ಸಿಬ್ಬಂದಿಗೆ ನಷ್ಟವೇನೂ ಇಲ್ಲ. ಅವರು ಭಾರತಕ್ಕೆ ಮರಳಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ನಷ್ಟ ಏನೇ ಇದ್ರೂ ಅದು ಪಾಕಿಸ್ತಾನಕ್ಕೆ ಹೆಚ್ಚಾಗಲಿದೆ. ಇಷ್ಟಕ್ಕೆ ಇದು ಮುಗಿದಿಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು ಎನ್ನುವ ಕೂಗು ಕೇಳಿಬರ್ತಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಭಾರತ ಎಲ್ಲ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಹೊಡೆತ ನೀಡ್ತಾ ಇದೆ. ಒಟ್ಟಾರೆ IPL 2025ಕ್ಕೆ ಸೆಟ್ ಹೊಡೆಯೋಕೆ ಅಂತ ಮುಂದಾಗಿದ್ದ ಪಾಕಿಸ್ತಾನ್ ಸೂಪರ್ ಲೀಗ್ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಭಾರಿ ಹಿನ್ನಡೆಯಾಗಿದೆ. PSLಗೆ ಕಳಪೆ ಸ್ವಾಗತ, ಪ್ರೇಕ್ಷಕರ ಕೊರತೆ ಮತ್ತು IPLಗಿಂತ ಕಡಿಮೆ ಜನಪ್ರಿಯತೆ PCBಗೆ ಆಘಾತವನ್ನ ತಂದಿದೆ. IPLಗೆ ಯಾವುದೇ ಲೀಗ್ ಸರಿಸಮವಲ್ಲ ಎಂಬುದನ್ನು ಮತ್ತೊಮ್ಮೆ ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.